ನಿಧಿ ವಿಚಾರದಲ್ಲಿ ಗಾಲ್ಫ್ ಕ್ಲಬ್ ಹೇಳಿದೆ ಸರ್. ಗಾಲ್ಫ್ ಕ್ಲಬ್ ಏನು ರಚನೆ ಆಗಿತ್ತು ಮಾಡಿದ್ರು, ಅವರು ನಿರ್ಮಾಣ ಮಾಡಿದರು. ಅವರು ಆ ಭೂಮಿಯನ್ನು ಖರೀದಿ ಮಾಡಿದಾಗ ಆ ಖರೀದಿ ವ್ಯಾಪ್ತಿ ಒಳಗೆ ಖರಾಬ್ ಭೂಮಿಗಳಿತ್ತು. ಅವರು ಹೆಚ್ಚು ಕಡಿಮೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಖರೀದಿ ಮಾಡಿದ್ದಾರೆ. ಎಷ್ಟು ಎಕ್ಸ್ಟೆಂಟ್ ಗೊತ್ತಿಲ್ಲ ನನಗೆ, ಅದೆಲ್ಲ ಮಾಹಿತಿ ನನ್ನ ಹತ್ರ ಇಟ್ಕೊಂಡಿಲ್ಲ ಇತ್ತು. ಆ ಒಂದು ಎಕ್ಸ್ಟೆಂಟ್ ಅವರೇನು ಡೆವಲಪ್ಮೆಂಟಿಗೆ ಖರೀದಿ ಮಾಡಿದರು, ಖರೀದಿ ಮಾಡಿದ ವ್ಯಾಪ್ತಿ ಒಳಗೆ ಆ 70 ಎಕರೆ ಖರಾಬಿದೆ ಅಂತಕ್ಕಂಥದ್ದನ್ನು ಹಿಂದೆ ಇದ್ದಂಥ ಡಿ ಸಿಗಳು ಒಬ್ಬೊಬ್ಬರೇ, ಅದು 3 ಜನ 4 ಜನ ಡಿ ಸಿಗಳು. ಆಗಲೂ ಏನೇನಾಗಿದೆ, ಅವರುಗಳು ಆ ಡಿ ಸಿಗಳು ಜಿಲ್ಲಾಧಿಕಾರಿಗಳೇನು ಆ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಸೈಟ್ಗಳ ಬೇರೆ ನಿರ್ಮಾಣ ಮಾಡಿದಿರಲ್ಲ, ಆ ಸೈಟ್ಗಳ ಬಗ್ಗೆ ಅವರ ಮಾಲೀಕರ ಹತ್ರ ಏನೇನು ಪ್ರೆಷರ್ಗಳು ಹಾಕಿದ್ರು, ಅದನ್ನು ಸರಿಪಡಿಸ್ಲಿಕ್ಕೆ ರೇಟ್ ಫಿಕ್ಸ್ ಮಾಡಲಿಕ್ಕೆ ಏನೇನು ಪ್ರೆಷರ್ ಹಾಕಿದ್ರು, ಮೊದಲು ಎಷ್ಟು ರೇಟ್ ಹಾಕಿದ್ರು ಒಬ್ಬ ಜಿಲ್ಲಾಧಿಕಾರಿ, ನಂತರ ಬಂದಂತನೂ ಮತ್ತೆ ಏರಿಕೆ ಮಾಡ್ದ, ಮತ್ತೆ ಇನ್ನೊಬ್ಬ ಬಂದ ಇನ್ನೆಷ್ಟು ಏರಿಕೆ ಮಾಡ್ದ, ಕೊನೆಗೆ ಸ್ಕ್ವೇರ್ ಮೀಟ್ರಲ್ಲಿ ಲೆಕ್ಕ ಹಾಕೋರು. ಕಿಲೋ ನಿಮ್ಮ ಸ್ಕ್ವೇರ್ ಫೀಟಲ್ಲಿ 70 ಎಕರೆನ ಹಣ ಫಿಕ್ಸ್ ಮಾಡಿದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತಾರೆ ಆ 70 ಎಕರೆಗೆ. ಆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಈಗ ಇಲ್ಲಿ ಲೆಕ್ಕ ಹಾಕಿರೋ ಒಂದೊಂದು ಎಕರೆ ಭೂಮಿಗೆ ಸ್ಕ್ವೇರ್ ಇದನ್ನು ಮಾರಾಟ ಮಾಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇವ್ರ ಲೆಕ್ಕಾಚಾರದಲ್ಲಿ ಡೆವಲಪ್ಮೆಂಟ್ ಮಾಡಿ 50 ಕೋಟಿ 60 ಕೋಟಿ ಹೋಯ್ತದೆ ಇವ್ರು ಮಾಡೋದು. ಈಗಿನ ಅಲ್ಲಿರ್ತಕ್ಕಂಥ ಬೆಲೆ ಇವ್ರಿಗೆ 2 ಕೋಟಿ ಕೊಡ್ತಾರಂತ ರೈತರಿಗೆ. ಏನು 2 ಕೋಟಿ ಏನು ಭಾಳ ಅವ್ರು ಹೇಳೋದು ನೋಡಬೇಕು ಎಕ್ಸ್ಪ್ರೆಷನ್. ಇದು ಧರ್ಮ ಕೊಡ್ತಾರ 2 ಕೋಟಿನ? ನಿಮ್ಮ ಅಧ್ಯಕ್ಷತೆಯಲ್ಲೇ ಫಿಕ್ಸ್ ಮಾಡಿದಿರಲ್ಲಪ್ಪ 12 ಕೋಟಿನ ನಿಮ್ಮ ಕ್ಯಾಬಿನೆಟ್ನಲ್ಲಿ. ಇಲ್ಲಿ 2 ಕೋಟಿ ಫಿಕ್ಸ್ ಮಾಡ್ತೀರಾ? ಇದು ಇರ್ತಕ್ಕಂಥ ಎಲ್ಲಿ ಬಂದಿದ್ದಾರೆ ಬ್ರದರ್? ಎಷ್ಟು ಈಗಾಗಲೇ 1 ವರ್ಷ ಆಯ್ತಾ ಬಂತಲ್ಲ. ಪ್ರಿಲಿಮಿನರಿ ನೋಟಿಫಿಕೇಶನ್ 2025ರಲ್ಲಿ ಮಾಡಿದ್ರು. ಈಗ ಒಂದೊಂದು ಊರಿಂದ ಮೊದಲು 3 ಹಳ್ಳಿದು ಮಾಡಿದ್ರು ಫೈನಲ್ ನೋಟಿಫಿಕೇಶನ್ನು. ಎಷ್ಟು ಜನ ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀರಿ, ಎಷ್ಟು ಜನ ದುಡ್ಡು ತಗೊಂಡವ್ರೆ? ಅದು ನಿಮ್ಮ ದಬ್ಬಾಳಿಕೆ, ನಿಮ್ಮ ಇರ್ತಕ್ಕಂಥ ಪುಡಾರಿಗಳನ್ನ ಇಟ್ಕೊಂಡು ಎದುರಿಸಿ ಪದರಿಸಿ ಗ್ರ್ಯಾಂಟ್ ಲ್ಯಾಂಡೆಲ್ಲ ವಜಾ ಮಾಡ್ತೀವಿ, ಕಿತ್ಕೋತೀವಿ, ಇದೆಲ್ಲ ಹೇಳಿ ಎದುರಿಸಿ ಎಷ್ಟು ಜನದ ಕೈಲಿ ತಗೊಂಡಿದ್ದೀರಿ ಈಗ ಭೂಮಿನ? ಎಲ್ಲ ಜನಗಳ ಮುಂದಿಡಿ. ಎಲ್ಲಿ ಒಪ್ಕೊಂಡವ್ರು ಜನ? 100% ನಡೀತಾ ಇದೆ. ಈಗಾಗಲೇ ರೈತರುಗಳೇ ನ್ಯಾಯಾಲಯಕ್ಕೆ ಅರ್ಜಿ ಹಾಕೊಂಡವ್ರೆ, ನಾವು ಭೂಮಿ ಕೊಡೋದಿಲ್ಲ ಅಂತೇಳಿ, ಇದು ಇಲ್ಲಿಗಲ್, ಇದು ಸ್ಟಾಪ್ ಮಾಡಿ ಅಂತ ಅರ್ಜಿ ಹಾಕೊಂಡವ್ರೆ. ಸರ್, ಸೆಂಟ್ರಲ್ ಕ್ಯಾಬಿನೆಟ್ ರಿಷಫಲ್ ಅದು ಪ್ರಧಾನಮಂತ್ರಿಗಳೇ ತೀರ್ಮಾನ ಮಾಡ್ತಾರೆ. ನಮ್ಮ ಮುಂದೆ ಅದೇನು ಚರ್ಚೆ ಆಗಿಲ್ಲ.